ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಮಲಾ ಭಾಗವತ್ ಕೃಷಿ, ಉತ್ತರ ಕನ್ನಡ. ಗಣಕರಂಗ ಶ್ರೀ ಧಾರವಾಡ ಆಯೋಜಿಸಿರುವ ಭಕ್ತಿ ಭಂಡಾರಿ ಬಸವಣ್ಣನವರ 891ನೇಯ ಜಯಂತಿ ಆಚರಣೆ 10/5/2024 ಪ್ರಯುಕ್ತ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಮುಕ್ತ ಲೇಖನ ಸ್ಪರ್ಧೆಗಾಗಿ ನಾನು ಲೇಖನವನ್ನು ಕಳಿಸುತ್ತಿದ್ದೇನೆ. ನನ್ನ ಲೇಖನದ ಶೀರ್ಷಿಕೆ ಜನಪರ ಕ್ರಾಂತಿಯೋಗಿ. ಕರುನಾಡಿನಲ್ಲಿ ಅಸಂಖ್ಯಾತ ಮಹಾಮಹಿಮರು ಒಂದಲ್ಲ ಒಂದು ರೀತಿಯಲ್ಲಿ, ಅಂದರೆ ಪಾಂಡಿತ್ಯದಲ್ಲೋ, ಕವಿಗಳಲ್ಲೋ, ಸಾಹಿತಿಗಳು ಮುಂತಾದವರು ತಮ್ಮ ಅಮೂಲ್ಯ ಛಾಪನ್ನು ಮೂಡಿಸಿ ಹೋಗಿದ್ದಾರೆ. ಅಂಥವರ ಹೆಸರು ಯಾವಾಗಲೂ ಚಿರಸ್ಥಾಯಿ. ಅಂಥವರಲ್ಲಿ ನಮ್ಮ ಪೂಜ್ಯ ಪರಮಗುರು ಬಸವಣ್ಣನವರು ಒಬ್ಬರು. ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ. ಭಾರತ ದೇಶದ ಕರ್ನಾಟಕ ರಾಜ್ಯದ ವಿಜಾಪುರ ಜಿಲ್ಲೆಯಲ್ಲಿ ಬಸವನ ಬಾಗೇವಾಡಿ ಎಂಬ ಪಟ್ಟಣವಿದೆ. 12ನೇ ಶತಮಾನದಲ್ಲಿ ಈ ಪಟ್ಟಣವನ್ನು ಬಾಗೇವಾಡಿ ಅಥವಾ ಇಂಗಳೇಶ್ವರ ಬಾಗೇವಾಡಿ ಎಂದು ಕರೆಯಲಾಗುತ್ತಿತ್ತು. ಈ ಗ್ರಾಮದಲ್ಲಿ ಬ್ರಾಹ್ಮಣ ಕುಲದ ಮಾದರಸ ಮಾದಲಾಂಬಿಕೆ ಎಂಬ ದಂಪತಿಗಳಿದ್ದರು. ಇವರಿಗೆ ನಾಗಲಾಂಬಿಕೆ ಎಂಬ ಮಗಳಿದ್ದಳು. ಬಹುದಿನದ ನಂತರ ಇವರಿಗೊಬ್ಬ ಮಗನು ಹುಟ್ಟಿದನು. ಇವರು ಹುಟ್ಟಿದ್ದು ಆನಂದ ನಾಮ ಸಂವತ್ಸರ ವೈಶಾಖ ಮಾಸದ ಅಕ್ಷಯ ತೃತೀಯ, ಅಂದರೆ 30/11/1934 ಮಗುವು ಎಲ್ಲರಂತಿರಲಿಲ್ಲ. ಹುಟ್ಟಿದ ಕೂಡಲೇ ಅಳಲಿಲ್ಲ, ಬಾಯಿ ತೆರೆಯಲಿಲ್ಲ. ತಂದೆ ತಾಯಿಗೆ ತುಂಬ ಆತಂಕವಾಯಿತು. ಅವರ ಕುಲಗುರುಗಳಾದ ಜಾತವೇದ ಗುರುಗಳು ಆಗಮಿಸಿ ಆ ಮಗುವಿನ ಹಣೆಯ ಮೇಲೆ ಬಸವನ ಅಚ್ಚು ಹಾಕಿ ಹಣೆಗೆ ವಿಭೂತಿ ಹಚ್ಚಿದರು. ಕಿವಿಯಲ್ಲಿ ಮಂತ್ರೋಚ್ಚಾರಣೆ ಮಾಡಿದರು. ಆಶ್ಚರ್ಯವೆಂಬಂತೆ ಮಗು ಕೂಡಲೇ ಅಳಲು ಶುರು ಮಾಡಿತು. ಮಾದರಸ ಹಾಗೂ ಮಾದಲಾಂಬಿಕೆ ದಂಪತಿಗಳು ಗಂಡು ಸಂತಾನವಿಲ್ಲದ ಕಾರಣ ಬಸವನನ್ನು ಉಪಾಸನೆ ಮಾಡುತ್ತಿದ್ದರು. ಜಾತದೇವ ಗುರುಗಳು ಮಗುವಿಗೆ ಬಸವ ಎಂದು ನಾಮಕರಣ ಮಾಡಿ ಎಂದರು. ದಂಪತಿಗಳು ತುಂಬ ಖುಷಿಯಿಂದ ಬಸವ ಎಂದೇ ನಾಮಕರಣ ಮಾಡಿದರು. ಬಸವನು ತುಂಬ ಚುರುಕು ಬುದ್ಧಿಯವನಾಗಿದ್ದನು. ಅವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರು. ನಂತರ ಲಿಂಗಾಯತರಾದರು. ಅವರು ಸುತ್ತಮುತ್ತಲಿನ ಎಲ್ಲ ವಿಧಿವಿಧಾನ, ಧಾರ್ಮಿಕ ಪದ್ಧತಿಯನ್ನೆಲ್ಲ ಗಮನಿಸುತ್ತಿದ್ದರು. ಅದರಲ್ಲಿ ಕೆಲವು ಅವರ ಮನಸ್ಸಿಗೆ ಸರಿ ಬರುತ್ತಿರಲಿಲ್ಲ, ಆಕ್ಷೇಪ ಮಾಡುತ್ತಿದ್ದರು. ಬಸವಣ್ಣನವರು 8 ವರ್ಷವಾದಾಗ ಅವರಿಗೆ ಉಪನಯನ ಮಾಡಲು ತಂದೆ ಮಾದರಸರು ಕರೆದರು. ಅದಕ್ಕೆ ಬಸವಣ್ಣನವರು ನನಗಿಂತ ಮೊದಲು ಹುಟ್ಟಿದ ಅಕ್ಕನಾದ ನಾಗಲಾಂಬಿಕೆಗೆ ಮೊದಲು ಮಾಡಿ ನಂತರ ನಾನು ಮಾಡಿಕೊಳ್ಳುವೆ ಎಂದರು. ಆಗ ಮಾದರಸರು ಕೋಪದಿಂದ ಇದೆಂಥ ಉದ್ದಟತನ, ಧರ್ಮಗ್ರಂಥದಲ್ಲಿ ಹೆಣ್ಣು ಮಕ್ಕಳಿಗೆ ಧರ್ಮ ಸಂಸ್ಕಾರಣೆ ಕೊಡುವ ಪದ್ಧತಿ ಇಲ್ಲವೆಂದು ಬೈದರು. ಇದರಿಂದ ಬಸವಣ್ಣನವರು ಲಿಂಗಭೇದವು ಸರಿಯಲ್ಲ, ಎಲ್ಲರಿಗೂ ಸಮಾನ ಪದ್ಧತಿ ಇರಬೇಕು ಎಂದು ಮನನೊಂದು ಶೈಶವ ಗುರುಕುಲವಾದ ಕೂಡಲ ಸಂಗಮಕ್ಕೆ ಹೋದರು. ಅಲ್ಲಿ ವಿದ್ಯಾಲಯದ ಕುಲಪತಿಗಳಾದ ಜಾತವೇದ ಮುನಿಗಳು ಇರುತ್ತಾರೆ. ಅವರು ಮಹಾಪಂಡಿತರು ಹಾಗೂ ಮೇಧಾವಿಗಳು ಆಗಿರುತ್ತಾರೆ. ಅವರಲ್ಲಿ ಬಸವಣ್ಣನವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡುತ್ತಾರೆ. ಜಾತವೇದ ಮುನಿಗಳಿಗೆ ಇವನೊಬ್ಬ ಮಹಾಮಹಿಮನಾಗುತ್ತಾನೆ. ಇವನು ಅಂತಿಂತದವನಲ್ಲವೆಂಬ ಅರಿವು ಆಗುತ್ತದೆ. ಜಾತವೇದ ಮುನಿಗಳಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುತ್ತಾರೆ. ತಮಗೆ ಸಮಾಧಾನವಾಗುವವರೆಗೂ ಬಿಡುವುದಿಲ್ಲ. ಇವರಿಗೆ ಎಲ್ಲ ಧರ್ಮ ಪಂಥವು ಹಿಡಿಸುವುದಿಲ್ಲ. ಒಂದೊಂದು ಧರ್ಮ ಪಂಥದ ಒಂದೊಂದು ವಿಷಯವನ್ನು ಆಯ್ದಿಟ್ಟುಕೊಂಡಿರುತ್ತಾರೆ. ಕೂಡಲ ಸಂಗಮದಲ್ಲಿ
ಅರ್ಥಶಾಸ್ತ್ರ, ಧರ್ಮಶಾಸ್ತ್ರ, ವೇದಶಾಸ್ತ್ರ ಮುಂತಾದ ಎಲ್ಲ ಶಾಸ್ತ್ರಗಳನ್ನು ಕಲಿಯುತ್ತಾರೆ. ಇಷ್ಟೇ ಅಲ್ಲ, ಜನರ ನಡವಳಿಕೆಯಿಂದ ತುಂಬ ಬೇಸತ್ತು ಹೋಗಿರುತ್ತಾರೆ. ಅವರಿಗೆ ಎರಡನೆಯ ಬಿಜ್ಜಳನ ಆಸ್ಥಾನದಲ್ಲಿ ಮೊದಲು ಕರಣಿಕ ಅಂದರೆ ಲೆಕ್ಕ ಬರೆಯುವ ಕೆಲಸ ಸಿಗುತ್ತದೆ. ಬಿಜ್ಜಳನ ಮಂತ್ರಿಯ ಮಗಳನ್ನು ಮದುವೆಯಾಗಲು ಎಲ್ಲರೂ ಒತ್ತಾಯಿಸುತ್ತಾರೆ. ಆದರೆ ಬಸವಣ್ಣನವರಿಗೆ ಸಂಸಾರದಲ್ಲಿ ಆಸಕ್ತಿ ಇಲ್ಲದ್ದರಿಂದ ಒಪ್ಪಲು ಹಿಂದೇಟು ಹಾಕುತ್ತಾರೆ. ಆಗ ಸಂಸಾರದಲ್ಲಿದ್ದು ಜನಹಿತ ಕಾರ್ಯ ಮಾಡಬಹುದು ಎಂದು ಅಂತರ್ವಾಣಿ ಹೇಳಿದಂತೆ ಕೇಳುವುದು. ಆಗ ದೇವರ ಇಚ್ಛೆಯು ಹಾಗೇ ಇದೆಯೇನೋ, ಏನಾದರಾಗಲಿ ಎಂದು ವಿಚಾರ ಮಾಡಿ ಸಂಸಾರದಲ್ಲಿದ್ದು ಸಮಾಜಮುಖಿ ಕೆಲಸ ಮಾಡಬಹುದು ಎಂದು ಒಪ್ಪಿಕೊಂಡು ಮಂತ್ರಿ ಮಗಳು ಗಂಗಾಂಬಿಕೆಯನ್ನು ಮದುವೆಯಾಗುತ್ತಾರೆ. ಕೆಲವರು ಇನ್ನೊಬ್ಬ ಮಂತ್ರಿಯ ಮಗಳು ನೀಲಾಂಬಿಕೆಯನ್ನು ಮದುವೆಯಾಗುವರು ಎನ್ನುವರು. ಎಲ್ಲ ಜನರು ಒಂದೇ ಎಂಬ ತತ್ವ ಹೇಳಿ, ಭೂಮಿಯು ಗೋಲಾಕಾರವಾಗಿರುವುದರಿಂದ ಎಲ್ಲರೂ ಗೋಲಾಕಾರದ ಲಿಂಗವನ್ನೇ ಧರಿಸಬೇಕೆಂದು ಹೇಳುವರು. ಮೊದಲು ತಾವೇ ಮುಂಡಗಿನ ಲಿಂಗ ಧರಿಸಿ ಜನರಿಗೆ ಮಾದರಿಯಾಗುತ್ತಾರೆ. ಇದರಿಂದ ಕೆಲ ಜನರು ಸಿಟ್ಟಿಗೆಳುತ್ತಾರೆ. ಇದಕ್ಕಿಂತ ಮೊದಲು ಲಿಂಗಾಕಾರದ ಲಿಂಗವನ್ನು ಧರಿಸುತ್ತಿದ್ದರು. ಎಲ್ಲ ಮತಧರ್ಮದಿಂದ ಬೇಸತ್ತಿದ್ದ ಇವರು ತನ್ನದೇ ಆದ ಅನುಭವ ಮಂಟಪವೆಂಬ ಮಹಾ ಸಂಸ್ಥಾನವನ್ನು ಕಲ್ಯಾಣದಲ್ಲಿ ಸ್ಥಾಪಿಸುತ್ತಾರೆ. ಅಲ್ಲಿ ಜಾತಿ ಭೇದ, ಬಡವ ಬಲ್ಲಿದ ಎಂಬ ಯಾವ ಕಟ್ಟಳೆಯೂ ಇರುವುದಿಲ್ಲ. ಜನರೆಲ್ಲರೂ ಒಂದೇ ದೇವರ ಮಕ್ಕಳು ಎಂದು ಸಾರುತ್ತಾರೆ. ಅನೇಕ ವೇಶ್ಯೆಯರನ್ನು ಕರೆತಂದು ದೀಕ್ಷೆ ಕೊಟ್ಟು ಶರಣೆಯರನ್ನಾಗಿ ಮಾಡುತ್ತಾರೆ. ಮಾದಿಗರ ಗಲ್ಲಿಗಳಲ್ಲಿ ತಿರುಗಿ ಅಸ್ಪೃಶ್ಯ ಜನರನ್ನೆಲ್ಲ ಕಲೆ ಹಾಕಿ ಅವರಿಗೆ ವಿದ್ಯೆ ಕಲಿಸಿ ಅವರನ್ನೂ ಶರಣರನ್ನಾಗಿ ಮಾಡುತ್ತಾರೆ. ಅನುಭವ ಮಂಟಪದಲ್ಲಿ ಒಂದು ಶೂನ್ಯ ಪೀಠವನ್ನು ಸ್ಥಾಪಿಸಿ ಅದಕ್ಕೆ ಅಲ್ಲಮ ಪ್ರಭುವನ್ನು ಅಧ್ಯಕ್ಷರನ್ನಾಗಿ ಮಾಡುವರು. ಇವರ ಖ್ಯಾತಿಯು ದೇಶದ ಮೂಲೆ ಮೂಲೆಗೂ ಹರಡಿ ಅನೇಕ ಶರಣೆಯರು ಬರುತ್ತಾರೆ. ಅನುಭವ ಮಂಟಪದಲ್ಲಿ ಒಟ್ಟು 770 ಶರಣೆಯರಿರುತ್ತಾರೆ. ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಹಡಪದ ಬಣ್ಣ, ಮಡಿವಾಳ ಮಾಚಿದೇವ ಮುಂತಾದವರಿದ್ದರು. ಹೀಗೆ ಶರಣೆಯರು ತುಂಬ ಇರುತ್ತಾರೆ. ಹೀಗೆ ಅನೇಕ ಸಾಹಿತಿಗಳು ವಚನಕಾರರಿಂದ ತುಂಬಿರುತ್ತೆ. ಅನುಭವ ಮಂಟಪವು ವಚನ ಸಾಹಿತ್ಯವೆಂಬ ಒಂದು ಸಂವಿಧಾನವನ್ನು ಹೊರತರುತ್ತಾರೆ. ಅದು ದೇಶದ ಪ್ರಪ್ರಥಮ ಲೋಕಸಭೆಯಾಗಿ ರೂಪುಗೊಳ್ಳುತ್ತದೆ. ಬಿಜ್ಜಳನ ಮಂತ್ರಿಯು ತೀರಿಕೊಂಡಿದ್ದರಿಂದ ಇವರು ಮಂತ್ರಿಯಾಗುವರು. ಕೊನೆಗೆ ಪ್ರಧಾನಮಂತ್ರಿ ಪಟ್ಟದವರೆಗೂ ಹೋಗುವರು. ಪರಸ್ತ್ರೀ ಯಾವುದನ್ನು ಮುಟ್ಟಬಾರದು. ಸ್ವಚ್ಛ ಮನಸ್ಸು, ಸ್ವಚ್ಛ ನಡತೆ ಮನುಜನ ಧರ್ಮವೆಂದು ಸಾರಿದರು. ಸಾವಿರಾರು ವಚನವನ್ನು ರಚಿಸಿದರು. ಕೂಡಲ ಸಂಗಮ ದೇವ ಎಂಬ ಕಾವ್ಯನಾಮದಲ್ಲಿ ಅವರ ವಚನದಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ ಎಂದು ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಎಂದು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಮುಂತಾದ ವಚನಗಳು ಸೇರಿವೆ. ಇವರು ಪ್ರತಿಯೊಂದರಲ್ಲೂ ಶ್ರೇಷ್ಠ ವ್ಯಕ್ತಿಯಾಗಿದ್ದರು. ಸಮಾಜಮುಖಿ ಕೆಲಸ, ಧರ್ಮ ಸುಧಾರಣೆ, ಜಾತಿ ವಿರುದ್ಧ ಹೋರಾಟ ಮುಂತಾದ ಉತ್ತಮ ಕೆಲಸ ಮಾಡಿದರು. ಇದಕ್ಕೆ ಪೂರಕವೆಂಬಂತೆ ಬ್ರಾಹ್ಮಣ
ಹರಳಯ್ಯನ ಮಗನಾದ ಶೀಲವಂತ ಹಾಗೂ ಮಧುವರಸರ ಮಗಳಾದ ಲಾವಣ್ಯರ ವಿವಾಹವನ್ನು ಎಲ್ಲರ ಸಮ್ಮುಖದಲ್ಲಿ ಅನುಭವ ಮಂಟಪದಲ್ಲಿ ನೆರವೇರಿಸಿದರು. ಇದರಿಂದ ಕೆಲವು ಸಂಪ್ರದಾಯಕರು ಇದು ಅಂತರ್ವರ್ಣ ವಿವಾಹವೆಂದು ಒಪ್ಪಿಸಿದರು. ರಾಜನಾದ ಬಿಜ್ಜಳನಿಗೆ ದೂರು ಕೊಡುವರು. ಅವರ ಒತ್ತಾಯಕ್ಕೆ ಮಣಿದು ಬಿಜ್ಜಳನು ಬಸವಣ್ಣನವರನ್ನು ಗಡೀಪಾರು ಮಾಡಿದರು. ಬಸವಣ್ಣನವರು ಕಲ್ಯಾಣದಿಂದ ಗಡಿ ದಾಟಿ ಹೊರಹೋಗಿ ಕೂಡಲ ಸಂಗಮ ಸೇರಿದರು. ಅಲ್ಲಿ ಅನುಷ್ಠಾನ ಮಾಡುವಾಗ ಒಂದು ದಿನ ಪರಮಾತ್ಮನ ಸಾಕ್ಷಾತ್ಕಾರವಾಯಿತು. ಇತ್ತ ಕಲ್ಯಾಣದಲ್ಲಿ ಹರಳಯ್ಯ ಮಧುವರಸ ಹಾಗೂ ಶೀಲವಂತರನ್ನು ಬಂಧಿಸಿ ಎಳಗೂಟವೆಂಬ ಶಿಕ್ಷೆಯನ್ನು ಕೊಡುವರು. ಇವರನ್ನು ಬಯಲಿಗೆ ಕರೆತಂದು ಕಾದ ಕಬ್ಬಿಣದ ಸರಳಿನಿಂದ ಇವರ ಕಣ್ಣುಗಳನ್ನು ಕೀಳಿಸುವರು. ಮದವೇರಿದ ಗಜದ ಕಾಲಿಗೆ ಕಟ್ಟಿ ಎಳೆಯಿಸುವರು. ಇಷ್ಟಾದರೂ ಅವರು ಅಳಲಿಲ್ಲ, ಚೀರಾಡಲಿಲ್ಲ. ಅವರ ಬಾಯಿಂದ ಶ್ರೀ ಗುರು ಬಸವಣ್ಣ ಹರ ಹರ ಮಹಾದೇವ ಎಂಬ ಮಾತಷ್ಟೇ ಬಾಯಿಂದ ಬರುತ್ತಿತ್ತು. ನಂತರ ಬಿಜ್ಜಳನ ಸೈನಿಕರು ವಚನ ಸಾಹಿತ್ಯವನ್ನು ಸುಟ್ಟು ಹಾಕಲು ಪ್ರಯತ್ನಿಸಿದರು. ಶರಣರು ಕೆಲವರು ಉಳಿಸಲು ಹೋಗಿ ಪ್ರಾಣ ತೆತ್ತರು. ಉಳಿದವರು ಹೇಗೋ ಹೋರಾಡಿ ವಚನ ಸಾಹಿತ್ಯವನ್ನು ಉಳಿಸಿದರು. ಬಸವಣ್ಣನವರು ಒಂದು ದಿನ ಇನ್ನು ಬಂದ ಕೆಲಸ ಮುಗಿಯಿತು ಎಂದು ಯೋಗದ ಸಹಾಯದಿಂದ ಉಸಿರನ್ನು ತಡೆಗಟ್ಟಿ ದೇಹವನ್ನು ಬಿಟ್ಟು ಆತ್ಮವನ್ನು ಲಿಂಗದಲ್ಲಿ ಸೇರಿದರು. ಅಂದರೆ ಲಿಂಗೈಕ್ಯರಾದರು. ಎರಡು ನದಿಗಳ ಸಂಗಮದ ಒಂದು ಗುಹೆಯಲ್ಲಿ ಅವರ ಸಮಾಧಿ ಮಾಡಲಾಯಿತು. ಅಂದರೆ ಅವರು ಲಿಂಗೈಕ್ಯರಾಗಿದ್ದು ನರನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿಯ ಎಂದು, ಅಂದರೆ 31/7/1996 ರಂದು ಈ ದಿನವನ್ನು ಬಸವ ಪಂಚಮಿ ಎಂದು ಕರೆಯಲಾಗುತ್ತದೆ. ಬಸವಣ್ಣನವರ ಶ್ರೇಷ್ಠ ಮಹತ್ತರ ಸಮಾಜಮುಖಿ ಜೀವನ ಕಂಡು ಒಬ್ಬ ಜಾನಪದ ಕವಿ ಹೀಗೆ ಬರೆಯುತ್ತಾನೆ: ಎಲ್ಲ ಬಲ್ಲಿದ ನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲಿದರೂ ತಂದು ಶಿವಗಳಕ ನಾಡೊಳಗೆ ಹೊಲ್ಲೆತ್ತಿ ಜನವು ಹಾಡುವುದು. ಉತ್ತಿ ಬಿತ್ತುವ ಮಂತ್ರ, ಬಿತ್ತಿ ಬೆಳೆಯುವ ಮಂತ್ರ, ಸತ್ಯ ಶಿವ ಮಂತ್ರ, ನಿನ್ನ ಹೆಸರು ಬಸವಯ್ಯ. ಮರ್ತ್ಯದೊಳು ಮಂತ್ರ ಜೀವನಕ್ಕೆ. ಇದು ಬ್ರಾಹ್ಮಣನಾಗಿ ಹುಟ್ಟಿ ಲಿಂಗಾಯತನಾದ ಬಸವಣ್ಣನವರ ಜೀವನ. ವಿಮಲಾ ಭಾಗವತ್, ಕೀರ್ತಿ ಉತ್ತರ ಕನ್ನಡ, MIG10, KHV ಕಾಲೋನಿ, ಗಣಪತಿ ದೇವಸ್ಥಾನದ ಹತ್ತಿರ, ಅಕ್ಷಯ ಎಲೆಕ್ಟ್ರಿಕಲ್ಸ್, ಪಿನ್ ಕೋಡ್ 581 402, ಫೋನ್ ನಂಬರ್ 99 16 944 398. ಇದು ನನ್ನ ಲೇಖನದ ಆಡಿಯೋ. ಧನ್ಯವಾದಗಳು. ಶರಣು ಶರಣಾರ್ಥಿ ಶರಣು ಶರಣ